ಶುಗರ್ ಅನ್ನೋದು ಸಮ್ ಟಾಕ್ಸಿಸ್ ಬಾಡಿನಲ್ಲಿ ಜಾಸ್ತಿ ಆಗಿದೆ, ಬೇಡವಾಗಿರೋ ವಸ್ತು ಇದೆ. ಈ ರೂಮಲ್ಲೇ ಬೇಡವಾದ ವಸ್ತು ಇತ್ತಂದ್ರೆ ಏನಾಗುತ್ತೆ, ಕೊಳಿತೈತಲ್ವಾ? ಎಸ್, ಹೌದು. ಕೊಳ್ತಾಗತ್ತೆ, ವಾಸನೆ ಬರುತ್ತೆ, ನಮಗೆ ಒಂಥರ ಅಸಹ್ಯ ಅನಿಸುತ್ತೆ. ಆ ಕೊಳೆತು ವಾಸನೆ ಬರ್ತೈತಲ್ಲ, ಅದನ್ನು ಕ್ಲೀನ್ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ ರೂಮ್. ಅದೇ ಥರ ಡಯಾಬಿಟೀಸ್ ಬಂದಿದೆ ಅಂದರೆ ನಿನ್ನ ಡೈಜೆಷನ್ ವೀಕ್ ಆಗಿದೆ, ನೀವು ಕೊಡ್ತಕ್ಕಂಥ ಆಹಾರ ಸರಿ ಜೀರ್ಣ ಆಗ್ತಿಲ್ಲ. ಸೊಲ್ಯೂಷನ್ ಏನು, ನಿನ್ನ ಡೈಜೆಷನ್ನ ಸ್ಟ್ರೆಂಥನ್ ಮಾಡಬೇಕು. ಹೌದು. ಇಲ್ಲಿ ಸೊಲ್ಯೂಷನ್ ಏನು, ರೂಮನ್ನು ಕ್ಲೀನ್ ಮಾಡಬೇಕು. ಅದು ಮಾಡ್ತಾ ಇಲ್ಲ, ಗಬ್ಬು ನಾರ್ತಾ ಇದೆ. ಒಂದು ಡಿಯೋಡ್ರೆಂಟ್ ಸೆಂಟ್ ಸ್ಪ್ರೇ ಮಾಡ್ಬಿಟ್ಟು ಇವತ್ತು ವಾಸನೆ ಬರ್ತಾ ಇಲ್ಲ, ಆರಾಮ್. ನಾಳೆ ಮತ್ತೆ ವಾಸನೆ ಬರ್ತೈತೆ, ಮತ್ತೆ ಸ್ಪ್ರೇ ಸೆಂಟ್ ಹಾಕ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಅದೇ ಕೆಲಸ ನೀವು ಮಾತ್ರೆ ತಗೊಂಡು ಮಾಡ್ತಿರೋದು. ಮಾತ್ರೆ ತಗೋಬೇಡಿ ಅಂತಿಲ್ಲ, ಸದ್ಯಕ್ಕೆ ತಗೊಳ್ಳಿ, ಸ್ವಲ್ಪ ಎಲ್ಪ್ ತಗೊಳ್ಳಿ ಅದರಿಂದ. ಬಟ್ ನೀವು ನಿಮ್ಮ ದೇಹದ ಮೇಲೆ ವರ್ಕ್ ಮಾಡಿ. ಯಾಕೆ ನಿನಗೆ ಹಿಂಗಾಯ್ತು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ನನ್ನಲ್ಲಿ ಏನು ತಪ್ಪಾಗಿದೆ, ನಿಮ್ಮನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಇದು ಓವರ್ ದ 1 ತಿಂಗಳಲ್ಲಿ ಆಗುತ್ತಂತಿಲ್ಲ, 6 ತಿಂಗಳು, ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಬಟ್ ನೆಕ್ಸ್ಟ್ ಇಯರ್ ಮಾತ್ರೆ ಇರಲ್ಲ. ಹೌದಾ? ಎಸ್. ಅದಕ್ಕೆ ಏನು ಮಾಡಬೇಕು? ಫಸ್ಟ್ ಎಲ್ಲ ಡಯಾಬಿಟಿಸ್ ಸ್ಟೂಡೆಂಟ್ಸ್ ಪೇಷಂಟ್ಸ್ಗೆ ಹೇಳೋದು, ನಿಮಗೆ ಮೊದಲು ಬೇಕಾಗಿರೋದು ಚಲನೆ. ತುಂಬ ಜನ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಕಂಟ್ರೋಲ್ ಇದೆ ಶುಗರ್. ಹೌದು, ವಾಕ್ ಮಾಡ್ತಾ ಇದ್ದೀನಿ, ಶುಗರ್ ಇತ್ತು. ಅಂದರೆ ವಾಕಿಂಗ್ ಮಾಡಿದಾಗ ಚಲನೆ ಬಂತು. ಚಲನೆ ಬಂದಾಗ ಮಾಂಸಖಂಡಗಳಿಗೆ ಚಲನೆ ಸಿಕ್ಕಾಗ, ಈ ಮಾಂಸಖಂಡಗಳಿಗೆ ಚಲನೆ ಬಂದಾಗ ಅವು ಊಟ ಕೇಳ್ತವೆ. ನೀನು ಒಳ್ಳೇದೇ ಕೆಟ್ಟದ ಬಾಡಿನಲ್ಲಿ ಇರೋದಲ್ಲಿ ಹೇಳ್ಕೊತವೆ. ಡಯಾಬಿಟಿಸ್ ಬರಬಾರ್ದು, ಬಂದಿದ್ದು ಹೋಗ್ಬೇಕಂದ್ರೆ ಮೊದಲು ಬೇಕಾಗಿರೋದು ಆಕಾಶ ತತ್ವ, ಅಂದರೆ ಚಲನೆ ಬೇಕು. ಎರಡನೇದು ಬಿಸಿ ಇಲ್ಲ, ದೇಹಕ್ಕೆ ಬಿಸಿ ಇಲ್ಲ. ಯಾವಾಗ ಬಿಸಿ ಆಗಲ್ವೋ ದೇಹ ಜಠರಾಗ್ನಿ ಮಂದ ಆಗ್ಬಿಡ್ತೈತೆ, ತಿಂದಿದ್ದು ಸರಿಗೆ ಜೀರ್ಣ ಆಗಲ್ಲ. ಯಾವಾಗ ಸರಿಗೆ ಜೀರ್ಣ ಆಗಲ್ವೋ ದೇಹ ಅದನ್ನ ಹೀರ್ಕೊಳಲ್ಲ. ಎಲ್ಲ 10ರಲ್ಲಿ 9 ಜನ ಟೈಪ್ 2 ಡಯಾಬಿಟಿಸ್. ಅಂದರೆ ಅವ್ರ ಹತ್ರ ಇನ್ಸುಲಿನ್ ಇದೆ, ಬಟ್ ಯೂಸ್ ಆಗ್ತಿಲ್ಲ. ಯಾಕೆ ಯೂಸ್ ಆಗ್ತಿಲ್ಲ ಅಂದರೆ ಆಹಾರ ಸರಿಗೆ ಜೀರ್ಣ ಆಗಿ, ಅವ್ರ ಬಾಡಿಲಿ ಇನ್ಸುಲಿನ್ ಇದೆ, ಅದು ಯೂಸ್ ಆಗ್ತಿಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಆಹಾರ ಸರಿಗೆ ಜೀರ್ಣ ಆದರೆ ಮಾತ್ರ ಬಾಡಿ ಇನ್ಸುಲಿನ್ ಕೊಡ್ತೈತಿ, ಇಲ್ಲಾಂದ್ರೆ ಕೊಡಲ್ಲ. ಉತ್ಪತ್ತಿ ಆಗ್ತದೆ, ಅದಕ್ಕೆ ಹೊರಗಡೆ ಕೊಡ್ಬೇಕಾಗತ್ತೆ. ಅಂದರೆ ಇವಾಗ ಇನ್ಸುಲಿನ್ ಯಾರಿಗೆ ಕೊಡ್ತೈತೆ ಗೊತ್ತಾ, ಚೆನ್ನಾಗಿ ಜೀರ್ಣ ಆಗಿರೋ ಗ್ಲೂಕೋಸಿಗೆ ಕೊಡುತ್ತೆ, ಸೆಲ್ ಒಳಗೆ ಹೋಗಪ್ಪ ಅಂತ. ಸರಿಗೆ ಜೀರ್ಣ ಆಗಿಲ್ಲ ಅಂದರೆ ಇನ್ಸುಲಿನ್ ಕೊಡಲ್ಲ ಬಾಡಿ. ನಾವೇನು ಮಾಡ್ತೀವಿ ಗೊತ್ತಾ, ಒಂದು ಫಾಲ್ಸ್ ಕ್ರಿಯೇಷನ್ ಮಾಡ್ತೀವಿ, ಇದು ಚೆನ್ನಾಗಿ ಜೀರ್ಣ ಆಗತ್ತೆ, ಇನ್ಸುಲಿನ್ ಕೊಡು ಅಂತೀವಿ. ಹೆಂಗ್ ಗೊತ್ತಾ, ಮಾತ್ರೆ ಕೊಟ್ಟು. 3 ಆರ್ಗನ್ ಇದೆ ಸರ್ ನಮ್ಮ ದೇಹದಲ್ಲಿ, 3 ಆರ್ಗನ್. ನೀವು ತಿಂದಿರೋ ಆಯಿಲ್ನ ಜೀರ್ಣ ಮಾಡೋದು ಯಾರು ಗೊತ್ತಾ, ಲಿವರ್. ನೀವು ತಿಂದಿರೋ ಪ್ರೋಟೀನ್, ಮಾಂಸ ಮತ್ತು ಕಾಳುಗಳನ್ನ ಜೀರ್ಣ ಮಾಡೋದು ಯಾರು ಗೊತ್ತಾ, ಕಿಡ್ನಿ. ಅದೇ ಥರ ನೀವು ತಿಂದಿರ್ತಕ್ಕಂಥ ದವಸ ಧಾನ್ಯಗಳು, ಅಕ್ಕಿ, ಗೋಧಿ, ರಾಗಿನ ಜೀರ್ಣ ಮಾಡೋದು ಯಾರು ಗೊತ್ತಾ, ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಸ್. ಇವಾಗ ಆಳು ಮೂಳು ಎಣ್ಣೆ ತಿಂದೆ, ಯಾವ ಆರ್ಗನ್ ಹಾಳಾಗುತ್ತೆ, ಕಿಡ್ನಿ, ಲಿವರು. ನೀವು ತಿಂದಿರೋ ಎಣ್ಣೆ ಸರಿಗಿಲ್ಲ ಅಂದ್ರೆ ಹಾಳಾಗೋದು ಯಾವುದು, ಲಿವರ್. ನೀವು ತಿನ್ನೋ ಪ್ರೋಟೀನ್ ಸರಿಗಿಲ್ಲ ಅಂದ್ರೆ ಹಾಳಾಗೋದು ಯಾವುದು, ಕಿಡ್ನಿ. ನೀವು ತಿಂದಿರೋ ಅಕ್ಕಿ, ಗೋಧಿ ಸರಿಗಿಲ್ಲ ಅಂದ್ರೆ ಹಾಳಾಗೋದು ಯಾವುದು, ಪ್ಯಾಂಕ್ರಿಯಸ್. ಸೊ ಆ ಕಲರ್ ಥೆರಪಿನೂ ಕೂಡ ನೀವು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಬಣ್ಣ ಚಿಕಿತ್ಸೆ ಲಾಸ್ಟ್ ಒಂದು ಪ್ರೋಟೋಕಾಲ್ ಇದೆ ನೋಡಿ, ತೋರಿಸಿ ಜೂಮ್ ಮಾಡಿ. ಲಾಸ್ಟ್ ಪ್ರೋಟೋಕಾಲ್ ಡಯಾಬಿಟಿಸ್ ಎಕ್ಸರ್ಸೈಸ್. ಮಧುಮೇಹಿ, ಡಯಾಬಿಟಿಕ್. ಎಸ್, ಫೋಕಸ್ ಮಾಡಿ. ನಿಮಗೆ ಈ ಪುಸ್ತಕ ತೊಗೊಂಡ್ರೆ ನಿಮಗೆ ಎಲ್ಲ ಥರದ್ದು ಒಂದು ಹೇಳಿದಾಗೆ ಒಂದು ಮೆಡಿಕಲ್ ಸ್ಟೋರ್ ನಿಮ್ಮಲ್ಲೇ ಇದ್ದ ಹಾಗೆ